ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮೂಲಂಗಿಯಿಂದ ಒಂದು ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸಿಂಪಲಾಗಿ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೂಲಂಗಿಯನ್ನು ತೊಗೊಂಡಿದ್ದೀನಿ ರೊಟ್ಟಿಯನ್ನು ಮಾಡಲಿಕ್ಕೆ. ಇದರಲ್ಲಿ ಒಂದು 6 ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಒಂದು ಅರ್ಧ ಕೆ ಜಿ ಮೂಲಂಗಿಯಿಂದ ಒಂದು 5ರಿಂದ 6 ರೊಟ್ಟಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ ಟೇಸ್ಟ್. ಫಸ್ಟ್ ಇಲ್ಲಿ ನಾನು ಮೂಲಂಗಿಯನ್ನೆಲ್ಲ ಪೀಲ್ ಮಾಡಿಕೊಂಡು ನೀಟಾಗಿ ಅದನ್ನು ತುರ್ಕೊಂಡು ಇಟ್ಕೊಬೇಕಾಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಾನು ವಾಶ್ ಮಾಡಿಕೊಂಡು ಅದನ್ನು ಪೀಲ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ರೊಟ್ಟಿಗೂ ಮತ್ತು ಸೋರೆಕಾಯಿ ಪಲ್ಯಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿತ್ತು. ಈಗ ಅದನ್ನು ನಂತರ ಈ ರೀತಿಯಾಗಿ ತುರ್ಕೊಬೇಕು. ಮೂಲಂಗಿಯನ್ನು ಪೂರ್ತಿಯಾಗಿ ಎಲ್ಲ ಮೂಲಂಗಿಯನ್ನು ಸಣ್ಣದಾಗಿ ಈ ರೀತಿಯಾಗಿ ತುರ್ಕೋತಾ ಇದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಚೆನ್ನಾಗಿರುತ್ತೆ, ನೈಟ್ ಡಿನ್ನರ್ ಟೈಮಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನೋಡಿ, ಈ ರೀತಿಯಾಗಿ ಅದನ್ನು ತುರ್ಕೊಂಬಿಟ್ಟು ಈಗ ಅದಕ್ಕೆ ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಆಗಿರೋದ್ರಿಂದ ಒಂದು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ, ದೊಡ್ಡದಾಗಿತ್ತು ಚಿಕ್ಕದಾದರೆ 2 ಸೇರಿಸ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಉಪ್ಪನ್ನು ಸೇರಿಸಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಬಿಡಬೇಕು. ನಂತರ ಒಂದು 10 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಈಗ 10 ನಿಮಿಷ ಆದಮೇಲೆ ನೋಡಿ, ಅದು ನೀರು ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ. ಇದೇ ನೀರು ನಮಗೆ ರೊಟ್ಟಿಯನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸಾಕಾಗುತ್ತೆ. ನೋಡಿ, ಈಗ ನೀರನ್ನು ಚೆನ್ನಾಗಿ ಇಂಟ್ಕೊಳ್ಬೇಕು ಮೂಲಂಗಿಯಿಂದ. ನೋಡಿ, ಈಗ ನೀರನ್ನು ಚೆನ್ನಾಗಿ ಈ ರೀತಿಯಾಗಿ ಇಂಟ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು 1 ಬೌಲಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಅದರಿಂದ ಇದಕ್ಕೆ ಒಂದು ಅಂದರೆ ಬೇಯಿಸಿರುವಂತಹ ರೈಸ್ ಇದ್ರೂ ಸಹ ಸೇರಿಸ್ಕೊಳ್ಳಿ, ತುಂಬ ಸಾಫ್ಟಾಗಿ ರೊಟ್ಟಿ ಬರುತ್ತೆ. ನಾನು ಆಮೇಲೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇಲ್ಲ ಅಂದರೂ ತೊಂದರೆ ಇಲ್ಲ, ಏಕೆಂದರೆ ತೆಂಗಿನ ತುರಿ ಹಾಕ್ತೀವಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಈಗ ನಾನೊಂದು ಬೌಲಷ್ಟು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅದು ಗಟ್ಟಿಯಾಗೋ ತನಕ ಅದಕ್ಕೆ ಅಕ್ಕಿ ಹಿಟ್ಟನ್ನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀಟಾಗಿ ಅದು ರೊಟ್ಟಿ ಹಿಟ್ಟಿನ ಅದಕ್ಕೆ ಬರಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ಇದೇ ತುಂಬ ನೀರು ಬಿಡುತ್ತೆ. ನಾನೊಂದು ಸ್ವಲ್ಪ ರೈಸ್ ಇತ್ತು, ರೈಸ್ ಸಹ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ. ರೈಸ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ರೈಸ್ ಹಾಕಿದ್ರೆ ರೊಟ್ಟಿ ಸ್ವಲ್ಪ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಅದು ಪೂರ್ತಿಯಾಗಿ ನಾವು ರೊಟ್ಟಿ ಹಿಟ್ಟಿನ ಅದಕ್ಕೆ ಬರಬೇಕು, ಅಲ್ಲಿ ತನಕ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೆ. 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟ ಮೇಲೆ ನೋಡಿ, ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಗಾತ್ರದಲ್ಲಿ ರೊಟ್ಟಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕೈನಲ್ಲೇ ತಟ್ಕೊಳ್ಬೋದು. ಇಲ್ಲ ಅಂದರೆ ಪ್ರೆಸರ್ ಇರುತ್ತೆ ನೋಡಿ, ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈ ರೀತಿಯಾಗಿ ಕೈನಲ್ಲೇ ಸಹ ಅದನ್ನು ತಟ್ಕೊಳ್ಬೋದು. ನಿಮಗೆ ಯಾವ ಸೈಜಿಗೆ ಬೇಕು, ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ತಟ್ಟಲಿಕ್ಕೆ. ತೆಳುವಾಗಿ ಬೇಕಿದ್ರೆ ತೆಳುವಾಗಿ, ಈಗ ಒಬ್ಬಿಟ್ಟಿಂದ ಹಾಳೆ ಬರುತ್ತೆ ನೋಡಿ, ಅದರಲ್ಲಿ ಪೂರ್ತಿಯಾಗಿ ತೆಳುವಾಗಿ ತಟ್ಬೋದು ಇದನ್ನು. ಒಬ್ಬಿಟ್ಟಿನ ಹಾಳೆಯಲ್ಲಿ ತಟ್ಕೊಳ್ಳೋದಾದರೆ ನೀಟಾಗಿ ತೆಳುವಾಗಿ ತಟ್ಕೊಳ್ಳಿ. ಇಲ್ಲಾಂದರೆ ಡ್ರೈ ಹಿಟ್ಟನ್ನು ಹಾಕ್ಬಿಟ್ಟು ನೋಡಿ, ಈ ರೀತಿಯಾಗಿ ಡ್ರೈ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಉಂಡೆ ಗಾತ್ರದಲ್ಲಿ ತೊಗೊಂಡು ಅದನ್ನು ನೀಟಾಗಿ ಈ ರೀತಿಯಾಗೂ ಸಹ ತಟ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಂಡ್ರೂ ಸಹ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ. ಇಲ್ಲಾಂದರೆ ಪ್ರೆಸರ್ ಇರುತ್ತೆ ನೋಡಿ, ಪ್ರೆಸರಲ್ಲಿ ಸಹ ಅದನ್ನು ಉಂಡೆಗಳನ್ನ ತೊಗೊಂಡು ಸ್ವಲ್ಪ ಆಯಿಲ್ನ ಹಚ್ಕೊಂಡು ಒಂದು ಹಾಳೆಗೆ ಅದರಲ್ಲೂ ಸಹ ಪ್ರೆಸ್ ಮಾಡ್ಕೊಳ್ಬೋದು ರೊಟ್ಟಿನ. ಯಾವ ಥರ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನಾನು ಇದೇ ರೀತಿ ಕೈನಲ್ಲಿ ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ. ಈ ರೀತಿ ತಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಾವು ಹಂಚಿನ ಮೇಲೆ ಹಾಕಿದ್ಮೇಲೆ ಇನ್ನೊಂದು ಸೈಡ್ಗೆ ಸ್ವಲ್ಪ ವಾಟರ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಏಕೆಂದರೆ ವೈಟ್ ಹಿಟ್ಟಿರುತ್ತೆ ನೋಡಿ, ಅದು ಹಾಗೇ ಇದಾಗಿಬಿಡುತ್ತೆ. ಅದರಿಂದ ನಾವು ಡ್ರೈ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ಥರ ವಾಟರ್ನ ಅಪ್ಲೈ ಮಾಡ್ಕೊಳ್ಬೇಕು. ಕೈಯಲ್ಲಿ ಅಭ್ಯಾಸ ಇದ್ದರೆ ಕೈಯಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಗೆ ನೀರನ್ನ ಡಿಪ್ ಮಾಡಿಕೊಂಡು ಅದರಲ್ಲೂ ಸಹ ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬ್ರಷಲ್ಲಿ ಸಹ ಅಪ್ಲೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಎರಡು ಕಡೆನೂ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಗರ್ಗರಿಯಾಗಿ ಸಹ ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಸಾಫ್ಟಾಗಿ ಬೇಕು ಅಂದರೆ, ಮೃದುವಾಗಿ ಸಹ ಇದನ್ನು ಬೇಯಿಸ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಇದನ್ನು ಹಂಚಿನ ಮೇಲೆ ಫ್ರೈ ಮಾಡ್ಕೊಳ್ಬೋದು. ಇದಕ್ಕೆ ನಾನಿವತ್ತು ಸೋರೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಸೋರೆಕಾಯಿ ಪಲ್ಯ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ವೈಸ್ ತುಂಬ ಚೆನ್ನಾಗಾಗಿತ್ತು. ನಾನಿಲ್ಲಿ ಫಸ್ಟು ಸೋರೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಪೀಸಾಗಿ ಮಾಡಿಕೊಂಡು ಸಣ್ಣದಾಗಿ, ತುಂಬ ಸಣ್ಣದಾಗಿ ಏನು ಹೆಚ್ಕೊಳ್ಳೋದು ಬೇಡ, ಯಾಕೆಂದರೆ ಸೋರೆಕಾಯಿ ಬೇಗ ಬೆಂದೋಗುತ್ತೆ. ಕುಕ್ಕರಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನಾವು ಪ್ಯಾನಲ್ಲಾದರೂ ಸಹ ಇದನ್ನು ಮಾಡ್ಕೊಳ್ಬೋದು. ನಾನಿವತ್ತು ಡೈರೆಕ್ಟ್ ಒಂದು ಬಾಣಲಿಯಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ಸೋರೆಕಾಯಿನ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಂತರ ಅದನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗುತ್ತೆ. ಮತ್ತು ಹಸಿಮೆಣಸಿನ್ಕಾಯಿನೂ ಅಷ್ಟೇ ಒಂದು 4ರಿಂದ 5 ಹಾಕ್ಕೊಳ್ಬೇಕು.
ಏಕೆಂದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಸೋರೆಕಾಯಿ ಅದರಿಂದ. ನಂತರ ಒಂದು 3ರಿಂದ 4 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾವೇನು ಕಟ್ ಮಾಡ್ಕೊಂಡಿದ್ವು ನೋಡಿ ಸೋರೆಕಾಯಿ, ಅದನ್ನು ಸೇರಿಸ್ಕೊಳ್ಬೇಕು. ಈಗ ಸೋರೆಕಾಯಿ ಸೇರಿಸಿದ ಮೇಲೂ ಅಷ್ಟೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ಮುಚ್ಚಿಬಿಟ್ಟು. ಆವಾಗ ಅದೇ ನೀರು ಬಿಡುತ್ತೆ, ನಾವೇನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ ಈಗ 1 ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಈಗ ಅದನ್ನು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಅದು ಮುಚ್ಚಿಬಿಟ್ರೆ ನಾವು ಒಂದು 5 ಮಿನಿಟ್ಸಲ್ಲಿ ಅದು ನೀರು ಬಿಟ್ಕೊಂಡಿರುತ್ತೆ. ಆದರೆ ಕೆಲವು ಸೋರೆಕಾಯಿಗಳು ನೀರು ಬಿಡಲ್ಲ ನೋಡಿ, ಆವಾಗ ನಾವೇ ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಮತ್ತೆ ಇದನ್ನು ಒಂದು 2 ನಿಮಿಷಕ್ಕೂ ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನು ಮತ್ತೆ ಅದನ್ನು ತಿರುಗಿಸ್ತಾ ಇದ್ದೀನಿ, ಅದಿನ್ನೂ ನೀರು ಬಿಟ್ಟಿಲ್ಲ. ನೋಡಿ ಮತ್ತೆ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡಾಗ ನೋಡಿ ಈಗ ಅದೇ ನೀರು ಬಿಟ್ಟಿದೆ. ಅದೇ ನೀರು ಬಿಟ್ಟಿದ್ದರೆ ಅದೇ ಸಾಕಾಗುತ್ತೆ ನೋಡಿ. ಈಗ ಅದು ನೀರು ಫುಲ್ ಡ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಸೋರೆಕಾಯಿ ಬೆಂದೋಗಿರುತ್ತೆ. ಆದರೆ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ನಾವು ಹೈ ಫ್ಲೇಮಲ್ಲಿ ಏನಾದರೂ ಫ್ರೈ ಮಾಡ್ಕೋತಾ ಇದ್ದರೆ ಸ್ವಲ್ಪ ನಾವೇ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ, ಅದು ಅಷ್ಟಾಗಿ ನೀರು ಬಿಡಲ್ಲ. ಈಗ ನೋಡಿ ಅದು ನೀರಿನ್ನೂ ಡ್ರೈ ಆಗಿಲ್ಲ, ನಾನು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದೊಡ್ಡ ಬೌಲಷ್ಟೇ ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಮತ್ತು ನಾವೀಗೇನು ರೊಟ್ಟಿ ಮಾಡಿದ್ವು ನೋಡಿ, ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಮತ್ತು ನೋಡಿ ನಾನೊಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಸಹ ಸೇರಿಸಿದ್ದೀನಿ. ಈಗ ತೆಂಗಿನ ತುರಿ ಸೇರಿಸಿದ ಮೇಲೂ ಅಷ್ಟೇ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ರುಚಿಯಾದಂತಹ ಸೋರೆಕಾಯಿ ಪಲ್ಯ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಂಡ್ರೆ ಸಾಕು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ರೊಟ್ಟಿಗೂ ಚೆನ್ನಾಗಾಗುತ್ತೆ, ದೋಸೆ ಚಪಾತಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ರೈಸ್ಗೂ ಸಹ ಮಾಡ್ಕೊಂಡು ತಿನ್ಬೋದು. ಈ ಬ್ಯಾಚುಲರ್ಸ್ ಇರ್ತಾರೆ ನೋಡಿ, ಈ ಥರ ಸೋರೆಕಾಯಿ ತಂದಿಟ್ಕೊಂಡ್ರೆ ಒಂದು ಸರಿ ಅರ್ಧ ಮಾಡಿಕೊಂಡು ಇನ್ನೊಂದು ದಿನ ಅರ್ಧ ಮಾಡ್ಕೊಳ್ಬೋದು, ಅದು ಹಾಳಾಗೋದಿಲ್ಲ. ನೀಟಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ರೈಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇವತ್ತು ಈ ಸೋರೆಕಾಯಿ ಪಲ್ಯ ಅಂದರೆ ಮೂಲಂಗಿ ರೊಟ್ಟಿಗೆ ತುಂಬ ಟೇಸ್ಟ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಪ್ಲೈನ್ ರೊಟ್ಟಿಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾನು ಇದಕ್ಕೆ ಒಂದು ಕಡಲೆಬೇಳೆ ಚಟ್ನಿಯನ್ನು ಸಹ ಮಾಡ್ಕೊಂಡಿದ್ದೆ, ಅದು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಅದು ಸಹ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಾಗಿತ್ತು ಕಡಲೆಬೇಳೆದು ಚಟ್ನಿ. ಯಾವ ಚಟ್ನಿನಾದರೂ ಬೇಕಿದ್ದರೆ ಮಾಡ್ಕೊಳ್ಬೋದು, ಏಕೆಂದರೆ ಸೋರೆಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ ನೋಡಿ, ಅದರಿಂದ ಇನ್ನೊಂದು ಖಾರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ ಚಟ್ನಿ, ತುಂಬ ಚೆನ್ನಾಗಾಗಿತ್ತು. ನೋಡಿ ಈಗ ಅಕ್ಕಿ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ ಮತ್ತು ಕಡಲೆಬೇಳೆದು ಚಟ್ನಿ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ವೈಸ್ ಸಹ ತುಂಬ ಚೆನ್ನಾಗಿ ಬಂದಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೈಟ್ ಡಿನ್ನರ್ಗೂ ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಇಮ್ಮಿಡಿಯೇಟ್ ವಿಡಿಯೋ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.